ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SSLC ಪರೀಕ್ಷೆ ಆರಂಭ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ SSLC ಪರೀಕ್ಷೆ ಆರಂಭ ಆಗ್ತಾ ಇರೋದು ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. SSLC ಪರೀಕ್ಷಾ ಅಕ್ರಮದ ತಡೆಗೆ ನಿಗಾ ವಹಿಸಿದ್ದಾರೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನ ಮಾಡಲಾಗಿದೆ. ಜೆರಾಕ್ಸ್ ಅಂಗಡಿಗಳು, ಸೈಬರ್ ಸೆಂಟರ್ಗಳನ್ನು ಬಂದ್ ಮಾಡಲಾಗಿದೆ. ಇವತ್ತಿನಿಂದ ಏಪ್ರಿಲ್ 2ರ ತನಕ ರಾಜ್ಯದಲ್ಲಿ SSLC ಪರೀಕ್ಷೆಗಳು ಶುರುವಾಗ್ತಾ ಇರೋದು. ಏಪ್ರಿಲ್ 2ಕ್ಕೆ ಅಂತ್ಯ ಆಗುತ್ತೆ SSLC ಪರೀಕ್ಷೆ. ಜೆರಾಕ್ಸ್ ಸೆಂಟರ್ಗಳು, ಸೈಬರ್ ಸೆಂಟರ್ಗಳು ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕೇಂದ್ರಗಳಲ್ಲಿ ಅಂದರೆ CCTV ಕಣ್ಗಾವಲು ಇಡಲಾಗಿದೆ. ಸೋಷಿಯಲ್ ಮೀಡಿಯಾಗಳ ಮೇಲೆ ಕಣ್ಣಿಡಲಾಗಿದೆ. 9,02,000 ವಿದ್ಯಾರ್ಥಿಗಳು ಈ ಬಾರಿ 2025-26ನೇ ಸಾಲಿನ SSLC ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇನ್ನೇನು 10 ಗಂಟೆಗೆ ಪರೀಕ್ಷೆ ಶುರುವಾಗುತ್ತೆ. ಕಳೆದ ಬಾರಿ ಲೀಕ್ ಮಾಡಿದ ಅಕೌಂಟ್ಗಳು, ಕೆಲ ಡಿಆಕ್ಟಿವ್ ಆಗಿರುವಂಥ ಪೇಜ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಮಾರಾಟದ ಕುರಿತು ಕೂಡ ಪೋಸ್ಟ್ ಹಾಕುವವರ ಮೇಲೆ ಕ್ರಮಕ್ಕೆ ಇದೀಗ ಪೊಲೀಸರು ಮುಂದಾಗಿರೋದು. 200 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಜೆರಾಕ್ಸ್ ಅಂಗಡಿಗಳು, ಸೈಬರ್ ಸೆಂಟರ್ಗಳು ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. ಇದರ ಜೊತೆಗೆ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕಣ್ಗಾವಲು ಇರುತ್ತೆ. ವೆಬ್ಕಾಸ್ಟಿಂಗ್ ಮುಖಾಂತರ ಮೇಲ್ವಿಚಾರಣೆ ಆಗುತ್ತೆ. ಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರ್ಬೋದು, ಪರ್ಸ್, ಬ್ಯಾಗ್, ಸ್ಮಾರ್ಟ್ ವಾಚ್ಗೆ ಎಲ್ಲದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಈ ಬಾರಿ ಅತ್ಯುತ್ತಮವಾಗಿ SSLC ಪರೀಕ್ಷೆ ಯಾವುದೇ ಗೊಂದಲಗಳು ನಡೆಯದಂತೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆ SSLC ಪರೀಕ್ಷೆ ಶುರುವಾಗ್ತಾ ಇರೋದು. SSLC 1 ಪರೀಕ್ಷೆ ಇದು. SSLC 2 ಮತ್ತು 3 ಕೂಡ ಇದೆ. ಇದೀಗ ಮೊದಲ ಹಂತದಲ್ಲಿ SSLC 1 ಪರೀಕ್ಷೆ ಶುರುವಾಗ್ತಾ ಇದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅದಾದ ನಂತರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ಗಳ ವ್ಯವಸ್ಥೆ, ಪರೀಕ್ಷಾ ಕೇಂದ್ರಗಳಲ್ಲಿ ಅವರಿಗೆ ಬೇಕಾಗಿರುವಂಥ ಮೂಲಭೂತ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಇವೆಲ್ಲದರ ಹೊರತಾಗಿಯೂ ಕೂಡ ಪರೀಕ್ಷಾ ಸಮಯದಲ್ಲಿ ಕೆಲವೊಂದಿಷ್ಟು ಸುದ್ದಿಗಳು, ಸುಳ್ಳು ಸುದ್ದಿಗಳು, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂತಹ ಮಾಹಿತಿಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹೋಗ್ತಾನೇ ಇರುತ್ತೆ. ಇವೆಲ್ಲದರ ಮೇಲೆ ನಿಗಾ ಇಟ್ಟಿರುವಂತಹ ಪೊಲೀಸ್ ಇಲಾಖೆ ಇದೀಗ ಅವೆಲ್ಲವನ್ನು ಕೂಡ ಮುತುವರ್ಜಿ ವಹಿಸಿ ನೋಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ SSLC ಪರೀಕ್ಷೆ ಶುರುವಾಗ್ತಾ ಇದೆ. ಯಾವೆಲ್ಲ ಸಿದ್ಧತೆಗಳು ಶಿಕ್ಷಣ ಇಲಾಖೆಯಿಂದ ಆಗಿದೆ? ಜೀವನದ ಪ್ರಮುಖ ಘಟ್ಟವೆಂದರೆ ಅದು SSLC ಪರೀಕ್ಷೆ. ಇಂದಿನಿಂದ ಪರೀಕ್ಷೆ ಆರಂಭವಾಗ್ತಿದ್ದು ಪರೀಕ್ಷಾ ಮಂಡಳಿ ಶಿಕ್ಷಣ ಇಲಾಖೆಯ ತಯಾರಿ ಕೂಡ ಮಾಡಿದೆ. ಯಾಕಂದ್ರೆ ಈಗಾಗಲೇ PU ಎಕ್ಸಾಮ್ ನ ಕೆಲವೊಂದು ಕ್ವಶನ್ ಪೇಪರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿದ್ದ ಕಾರಣ ಸದ್ಯ ಬಹುತೇಕವಾಗಿ ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿರುವಂತದ್ದು. ಅಂದ್ರೆ CCTV ಕಣ್ಗಾವಲಿನಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಏಪ್ರಿಲ್ 2ರವರೆಗೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಶಿಕ್ಷಣ ಇಲಾಖೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಈ ಬಾರಿ ಪರೀಕ್ಷೆಗೆ 9,02,889 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಹಾಗೇನೆ ಒಟ್ಟು 2,870 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಕೂಡ ನಡೆಯುತ್ತೆ. ಅದರಲ್ಲಿ ಈಗಾಗಲೇ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳು ಕೂಡ ಪರೀಕ್ಷೆ ಬರೀತಾ ಇರುವಂತದ್ದು. ಪರೀಕ್ಷೆಗೆ ಬೇಕಾದ ತಯಾರಿಗಳನ್ನ ನೋಡೋದಾದ್ರೆ ಪ್ರತಿ ಕೊಠಡಿಗೂ CCTV ಅಳವಡಿಸಲಾಗಿದೆ. ಹಾಗೇನೆ ಜೊತೆಗೆ ಎಲ್ಲಾ ಪರೀಕ್ಷಾ ಕೇಂದ್ರದ ಸುತ್ತಲೂ ಸೆಕ್ಷನ್ 144 ಜಾರಿ ಮಾಡಿರುವಂತದ್ದು. ಅಂದ್ರೆ ಸುತ್ತಮುತ್ತ ಯಾರು ಕೂಡ ಗುಂಪಿನಲ್ಲಿ ಅಂದ್ರೆ ಪ್ರಮುಖವಾಗಿ 4ರಿಂದ 5 ಜನ ಗುಂಪಲ್ಲಿ ಕೂಡಿಕೊಂಡು ಮಾತಾಡುವಂತಿಲ್ಲ. ಅಷ್ಟು ಮಾತ್ರವಲ್ಲದೆ ಯಾವುದೇ ರೀತಿ ಪರೀಕ್ಷೆ ಕೇಂದ್ರದ ಸುತ್ತ ಜೆರಾಕ್ಸ್ ಅಂಗಡಿಗಳನ್ನ ಕೂಡ ತೆರೆಯುವಂತಿಲ್ಲ. ಜೊತೆಗೆ ಅನುಮಾನಾಸ್ಪದವಾಗಿ ಯಾರೇ ಓಡಾಡಿದ್ರು ಕಾನೂನಿನ ರೀತಿ ಕ್ರಮ ಕೈಗೊಳ್ಳಲು ಕೂಡ ಸೂಚಿಸಿದ್ದಾರೆ. ಹಾಗೇನೆ ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳ ಸಹಾಯಕ್ಕೆ BMTC ಹಾಗೂ KSRTC ಸೇರಿದಂತೆ 4 ನಿಗಮದ ಸಾರಿಗೆಯಲ್ಲಿ ಕೂಡ ಹಾಲ್ ಟಿಕೆಟ್ ತೋರಿಸಿ ಉಚಿತ ಪ್ರಯಾಣಕ್ಕೊಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈ ಕಾರಣಕ್ಕಾಗಿ ಮಲ್ಲೇಶ್ವರಂನ 13ನೇ ಕ್ರಾಸ್ ನಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಗೆ 9:30 ಪರೀಕ್ಷಾ ಕೇಂದ್ರಕ್ಕೆ ಅಂದ್ರೆ ಆಲ್ ದಿ ಬೆಸ್ಟ್ ಹೇಳಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಭೇಟಿ ಕೊಡ್ತಾರೆ. ಸೊ ಪ್ರಮುಖವಾಗಿ ಇವತ್ತು ಪ್ರಥಮ ಭಾಷೆ ಕನ್ನಡ, ಹಾಗೇನೆ ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಇತ್ಯಾದಿ
ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಪರೀಕ್ಷೆ ಕೇಂದ್ರ ಒಟ್ಟು 240 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬರೀತಾ ಇರುವಂತದ್ದು. ಸೊ ಜಿ ಕನ್ನಡ ವತಿಯಿಂದ ಕೂಡ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೊಂದು ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟ. ಸೊ ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಆಗದೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ನಡೆಸಿರುವಂತದ್ದು. ಯಾರು ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅಂತ ಏನಾದ್ರೂ ಆಸೆ ಹುಟ್ಟಿಸಿದ್ರೆ ಅಂತವ್ರು ಯಾರು ಇದ್ದಾರೆ ಅವರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಪೊಲೀಸ್ ಇಲಾಖೆಗೆ ಕೊಡ್ಬೇಕಾಗಿರೋದು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರ ಒಂದು ಕರ್ತವ್ಯ ಆಗಿದೆ. ಸದ್ಯ ಯಾವುದೇ ರೀತಿಯಾದಂತಹ ಆತಂಕ ಪಡದೆ ಇವತ್ತಿನ ಎಕ್ಸಾಮ್ ಅನ್ನ ಬರೆಯೋದು ಮಕ್ಕಳು ಸೂಕ್ತ ಅಂತ ಹೇಳ್ಬೋದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.